ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ ತುಂಬಾನೇ ಹೇರ್ ಲಾಸ್ ಆಗ್ತಿರೋರಿಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಈ ಕರ್ಬೇವಿನ ಪುಡಿ ಅನ್ನೋದು. ಇದನ್ನ ಡೈಲಿ ಒಂದು ಸ್ಪೂನು ಒಂದು ತಿಂಗಳ ಕಾಲ ತಗೊಂಡ್ರೆ ಹೇರ್ ಗ್ರೋತ್ ಬೇಗ ಬರುತ್ತೆ. ನೋಡಿ ಕರ್ಬೇವಿನ ಪುಡಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. 2 ಹಿಡಿಯಷ್ಟು ಫ್ರೆಶ್ ಆಗಿರೋ ಕರ್ಬೇವು ಮತ್ತೆ ಒಣಮೆಣಸಿನ್ಕಾಯಿ ಮತ್ತೆ ಧನಿಯಾ ಕಾಳು, ಒಂದು ನಿಂಬೆಹಣ್ಣು ದಪ್ಪ ಹುಣಸೆ ಹಣ್ಣು ತಗೊಂಡಿದ್ದೀನಿ, ಮತ್ತೆ 1.5 ಸ್ಪೂನಷ್ಟು ಜೀರಿಗೆ, ಮತ್ತೆ ಚಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಆಯಿಲ್ ಏನು ಹಾಕ್ದಂಗೆ 2 ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇದು ಕರ್ಬೇವಿನ ಪುಡಿ ಅಂತೂ ತುಂಬ ಯೂಸ್ ಆಗುತ್ತೆ. ಎಲ್ಲಕ್ಕಿಂತ ಮೇಯ್ನು ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗಿಡುತ್ತೆ, ಮತ್ತು ಏರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಸ್ಕಿನ್ ಬೆನಿಫಿಟ್ಸು ಮತ್ತು ಹೈ ಬೆನಿಫಿಟ್ಸು ತುಂಬಾ ಇದ್ದಾವೆ. ಯಾವ ರೀತಿ ಆದ್ರೂ ಬೆಳಗ್ಗೆ ತಿಂಡಿ ಜೊತೆ ಆಗಿರ್ಬೋದು, ಮಧ್ಯಾಹ್ನ ಊಟದ ಜೊತೆ ಆಗಿರ್ಬೋದು, ಡೈಲಿ 1 ಸ್ಪೂನ್ ಈ ಪುಡಿ ಹಾಕೊಂಡು ತಿನ್ನೋದ್ರಿಂದ 1 ತಿಂಗಳಿಗೆಲ್ಲ ಏರ್ ಗ್ರೋತ್ ಆಗುತ್ತೆ, ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಆಗಿರುತ್ತೆ. ನೋಡಿ ಧನಿಯಾಕಾಳು ಫ್ರೈ ಮಾಡಿ ಇಟ್ಕೊಂಡ ನಂತರ ಈಗ 1.5 ಸ್ಪೂನಷ್ಟು ಜೀರಿಗೆನ ಹಾಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದು ಆಯಿಲ್ ಹಾಕ್ತಾನೆ. ನೆಕ್ಸ್ಟ್ ಅದೇ ಬಾಣಲೆಯಲ್ಲೇ ಒಂದು 1/2 ಟೀ ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಈಗ ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ನಾನು ಒಂದು 10ರಿಂದ 15 ತಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಾಗಿ ಮಾಡ್ಕೊತಾ ಇದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ನೆಕ್ಸ್ಟು ಇದು ಒಣಮೆಣಸಿನ್ಕಾಯಿ ಏನಾದರೂ ಸ್ವಲ್ಪ ಜಾಸ್ತಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿ ಖಾರ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟು ಅದು ಸೌಂಡ್ ಬರ್ತಾ ಇರ್ತೈತೆ ನೋಡಿ, ಆಗಲಿ ಕ್ರಿಸ್ಪಿಯಾಗಿ ಬರ್ತಾ ಇರ್ತೈತಲ್ಲ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಎತ್ತಿಡೋಣ. ನೋಡಿ ಈ ರೀತಿ. ಈಗ ಇದನ್ನೊಂದು ಪ್ಲೇಟಲ್ಲಿ ಎತ್ತಿಡೋಣ. ಈಗ ಅದೇ ಬಾಣಲೆಯಲ್ಲ ಇನ್ನೊಂದು 1/2 ಟೀ ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಕರಿಬೇವು ಏನಾದರೂ ತೆಗೆದಿಟ್ಕೊಂಡಿದ್ವು, ಇದನ್ನ ಆಲ್ರೆಡಿ ವಾಶ್ ಮಾಡಿ ಆರಿಸಿ ಇಟ್ಕೊಂಡಿದ್ದೆ. ಕರಿಬೇವು ಅನ್ನೋದು ನಾವು ಗಿಡದಲ್ಲೇ ಕಿತ್ಕೊಂಡು ಬಂದು ಹಾಕ್ತಾ ಇದ್ದೀವಿ, ವಾಶ್ ಮಾಡೋಂಗೆ ಏನಿಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಗಿಡದಲ್ಲಿ ಏನೇನು ಕ್ರಿಮಿ ಕೀಟಗಳು ಓಡಾಡಿರ್ತಾವೋ ಗೊತ್ತಿಲ್ಲ ಎಲೆ ಮೇಲೆ, ಸೊ ಅದಕ್ಕೋಸ್ಕರ ಅದು ಮೊದಲೇ ವಾಶ್ ಮಾಡಿಬಿಟ್ಟು ಆರಿಸಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟು ನೋಡಿ ಈ ರೀತಿ ಇದು ಕ್ರಿಸ್ಪಿಯಾಗಿ ಬರೋವರೆಗೂ ಕರಿಬೇವು ಅನ್ನೋದು ಮುಟ್ಕೊಂಡ್ರೆ ಪುಡಿ ಆಗಬೇಕು. ಈ ರೀತಿ ಕಾಣಿಸ್ತೈತಲ್ವ, ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಮಾಡ್ಕೊಂಡ ನಂತರ ಅದೊಂದು ಸೈಡ್ಗೆ ಎತ್ತಿಟ್ಕೊಂಡು ಈಗ ಒಣಮೆಣಸಿನ್ಕಾಯಿ, ಧನಿಯಾಕಾಳು, 1.5 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ನಾನು 1.5 ಸ್ಪೂನಷ್ಟು ಇದು ಸಾಲ್ಟನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ. ಈ ರೀತಿ ಗ್ರೈಂಡ್ ಮಾಡ್ಕೊಂಡ ನಂತರ ಮತ್ತೆ ಇದರಲ್ಲೇನೆ ಒಂದು ನಿಂಬೆಹಣ್ಣು ದಪ್ಪ ಹುಣಸೆಹಣ್ಣು ಏನಾದರೂ ತೆಗೆದಿಟ್ಕೊಂಡಿದ್ವು ಅದನ್ನು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ನೋಡಿ ಎಲ್ಲೂ ನೀರನ್ನೋದು ಹಾಕ್ತಾ ಇಲ್ಲ, ಆರಾಮಾಗಿ 1 ತಿಂಗಳ ಕಾಲ ಇದನ್ನ ಇಟ್ಕೊಂಡ್ಬಿಟ್ಟು ಒಂದು ಗಾಜಿನ ಕಂಟೈನರ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಾಕ್ಸಲ್ಲಿ ಆಗಿರ್ಬೋದು ಇಟ್ಕೊಂಡ್ಬಿಟ್ಟು ಆರಾಮಾಗಿ 1 ತಿಂಗಳು ಅನ್ನೋದು ತಿನ್ಕೋಬೋದು. ಡೈಲಿ 1 ಸ್ಪೂನು ಯಾವುದಾದ್ರೂ ಒಂದು ರೀತಿಯಲ್ಲಿ ತಿಂಡಿ ಜೊತೆ ಇಲ್ಲಾಂದರೆ ಊಟದ ಜೊತೆ ಯಾವ್ದ್ರ ಜೊತೆ ಆದರೂ 1 ತಿಂಗಳು 1 ಸ್ಪೂನ್ ತಿಂದರೆ 1 ತಿಂಗಳಿಗೆಲ್ಲ ಗ್ರೋತ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಕರಿಬೇವು ಗ್ರೈಂಡ್ ಮಾಡ್ಕೊಂಡ ನಂತರ ಅದರಲ್ಲೇ ಬೆಳ್ಳುಳ್ಳಿನೂ ಹಾಕೊಂಡ್ಬಿಟ್ಟು ಜಸ್ಟ್ ಪುಡಿಯಲ್ಲಿ ಸ್ಮ್ಯಾಶ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳಿ, ನುಣ್ಣಗೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ ಈ ರೀತಿ. ಈಗ ಇದನ್ನೊಂದು ಬೌಲಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಕರಿಬೇವಿನ ಪುಡಿ ಅನ್ನೋದು ರೆಡಿ ಆಯಿತು. ಇಡ್ಲಿ ಜೊತೆ ಮತ್ತು ವೈಟ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.